ಯಾಕೆ ಇವಳು ಹೀಗೆ ನೋಡ್ತಿದ್ದಾಳೆ? ಅಲ್ಲಿ ನೋಡಿದ್ರೆ ವಿಕ್ಕಿ ಅಷ್ಟು ಖುಷಿಯಾಗಿದ್ದ, ಇಲ್ಲಿ ನೋಡಿದ್ರೆ ಇವಳು ಆರಾಮಾಗಿದ್ದಾಳೆ. ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಅಯ್ಯೋ, ಯಾಕೆ ನಿಂತ್ಕೊಂಡ್ಬಿಟ್ಟೆ? ಕೂತ್ಕೋ. ನಿನಗೇನು ಅರ್ಜೆಂಟ್ ಇಲ್ಲ ತಾನೇ? ಆದಿನ ಕೊಡೋ ತಿಂಡಿಗಳನ್ನೆಲ್ಲ ಬೇಗ ಮಾಡ್ಕೊಂಡು ಬರ್ತೀನಿ. ನಮ್ಮ ಆರ್ತಿ ಮದುವೆ ಹೆಣ್ಣು ಅಂತ ಹೆಚ್ಚಿಗೆ ಕೆಲಸ ಮಾಡಿಸ್ತಿಲ್ಲ, ನಾನೇ ಎಲ್ಲ ಮಾಡ್ತಿರೋದು. ಸ್ವಲ್ಪ ತಡ ಆಗುತ್ತೆ, ಕೊಟ್ಬಿಡ್ತೀನಿ. ಪರವಾಗಿಲ್ಲ ಚಿಕ್ಕಮ್ಮ, ನನಗೆ ಆ ಥರದ್ದೇನು ಅರ್ಜೆಂಟ್ ಇಲ್ಲ. ಹೌದಾ? ಬರ್ತೀನಿರೋ. ಅಕ್ಕ, ಬಾಬಾ ಫೋನ್ ಮಾಡಿದ್ದಾರೆ, ತಗೋ. ಅಯ್ಯೋ, ಅರ್ಜೆಂಟ್ ವಿಚಾರ ಅಂತಕ್ಕ, ಪ್ರೈವೇಟಾಗಿ ಮಾತಾಡ್ಬೇಕಂತೆ. ನೀನು ಹೋಗಿ ರೂಮಲ್ಲಿ ಮಾತಾಡು. ಆಮೇಲೆ ಕಾಲ್ ಮಾಡ್ತೀನಿ ಬಿಡು. ಆರ್ತಿ, ಯಾಕೆ ಹಾಗೆ ಮಾಡ್ತಿದ್ಯಾ? ಹೋಗಿ ಮಾತಾಡಮ್ಮ. ತಗೋ. ಸಾರಿಕಾ, ನಮ್ಮ ಅಳಿಯಂದರು ತುಂಬ ಒಳ್ಳೆಯವರು. ಇತ್ತೀಚೆಗಂತೂ ದಿನಕ್ಕೊಂದು 5-6 ಸರ್ತಿ ಆದರೂ ಫೋನ್ ಮಾಡ್ತಾರೆ ಅವಳ ಹತ್ರ ಮಾತಾಡೋಕ್ಕೆ. ತಿನ್ನಮ್ಮ. ಕಾಲ್ ಮಾಡಿದ್ರಿ? ನಾನು ಮಾತಾಡೋದಕ್ಕಾಗಲ್ಲ, ಬ್ಯುಸಿ ಇದ್ದೀನಿ ಗೊತ್ತಾ. ಲವರ್ಸು ಮಾತಾಡೋದ್ರಲ್ಲೇ ಬ್ಯುಸಿ ಇರ್ಬೇಕ್ರಿ. ಅದು ಬಿಟ್ಟು ನಾನು ಮಾತಾಡೋಕ್ಕಾಗಲ್ಲ, ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅನ್ನೋದಲ್ಲ. ಯಾಕೆ ನಿಮಗೆ ಅರ್ಥ ಆಗಲ್ಲ ವಿಕ್ರಾಂತ್ ಅವರೇ? ಸಾರಿಕಾ ಬಂದಿದ್ದಾಳೆ, ಅವಳು ಕೇಳಿಸ್ಕೊಂಡ್ರೆ ಕಷ್ಟ. ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂತ ಗೊತ್ತೇ ಹೊರತು ನಾನಲ್ಲ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿರೋದು ಅವಳು ಕೇಳಿಸ್ಕೊಂಡ್ರೆ ತುಂಬ ಸಮಸ್ಯೆ ಆಗುತ್ತೆ ವಿಕ್ರಾಂತ್ ಅವರೇ. ನೀವು ಮಾತ್ಗೂ ವಿಕ್ರಾಂತ್ ಅವರೇ ಅಂದರೆ ಸಾರಿಕಾಗಲ್ಲ, ನಿಮ್ಮಪ್ಪ ಅಮ್ಮಗೂ ಗೊತ್ತಾಗುತ್ತೆ. ಸುಮ್ಮನೆ ಮಾತಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ಆದರೂ ಅದು ಹಾಗಲ್ಲ, ನನ್ನ ಭಯ ನನಗೆ. ನೀವು ಯಾವುದಾದ್ರೂ ಶಿಲಾಯುಗದ ಕಾಲದಲ್ಲಿ ಹುಟ್ಟಬೇಕಾಗಿತ್ರಿ. ಅಯ್ಯೋ, ವಿಡಿಯೋ ಕಾಲ್ ಜಮಾನದಲ್ಲೂ ಒಂದು ಆಡಿಯೋ ಕಾಲ್ ಮಾಡೋಕ್ಕೂ ಹೆದರ್ಕೊತೀರಲ್ರಿ. ನಿಮ್ಗೆ ಅದೇನು ಹೇಳ್ಬೇಕೋ ಗೊತ್ತಾಗ್ತಲ್ಲ. ಏನು ಹೇಳಬೇಡಿ, ಫೋನ್ ಇಡಿ. ಫೋನ್ ಇಡೋಕ್ಕಿದೇನು ಲ್ಯಾಂಡ್ಲೈನ್ ರಿಸೀವರಾ? ಮೊಬೈಲ್ ರೀ. ಸಾರಿಕಾ, ನೀನಾ? ಯಾಕೆ ಆರ್ತಿ ಅಕ್ಕ, ಡಿಸ್ಟರ್ಬ್ ಆಯ್ತಾ? ಅದು ಹಾಗಲ್ಲ, ಆ ಥರ ಏನೂ ಇಲ್ಲ, ಮಾತಾಡಾಗಿತ್ತು. ಮದುವೆ ಆಗ್ತಿರೋ ಜೋಡಿ ಇಷ್ಟು ಬೇಗ ಮಾತು ಮುಗಿಯುತ್ತಾ ಅಕ್ಕ? ನಂಗೊಂದು ಹೆಲ್ಪ್ ಮಾಡಿ, ಆಮೇಲೆ ನೀನು ಗೌತಮ್ ಭಾವನ ಜೊತೆ ಮಾತು ಕಂಟಿನ್ಯೂ ಮಾಡು. ಹೆಲ್ಪಾ? ಏನು? ಅಕ್ಕ, ಕೆಳಗಡೆ ಎಲ್ಲೂ ಅದಿತಿ ಕಾಣಿಸ್ಲಿಲ್ಲ. ಚೈನ್ ಸ್ವಲ್ಪ ಲೂಸ್ ಆಗಿದೆ, ಟೈಟ್ ಮಾಡಿಕೊಡ್ತೀಯಾ? ಅಷ್ಟೇ ತಾನೇ.
ಆಯಿತು. ಥ್ಯಾಂಕ್ಸ್ ಅಕ್ಕ. ಈಗ ಮಾತು ಕಂಟಿನ್ಯೂ ಮಾಡು. ಬ್ಯಾಟ್ರಿ ಡೆಡ್ ಆಗೋವರೆಗೂ ಮಾತಾಡು, ಸರಿನಾ? ವಿಕ್ರಾಂತ್ ಅವರೇ, ಲೈನಲ್ಲೇ ಇದ್ದೀನಿ ರೀ. ಏನಾಯ್ತಲ್ಲಿ? ಸಾರಿಕಂಗೆ ಏನಾರು ಗೊತ್ತಾಯ್ತಾ? ಎಲ್ಲ ಕತ್ ಕೇಳಿಸ್ಕೊಂಡ್ಲಾ? ಆ್ಯಕ್ಚುಲಿ ನೀವು ಮಾತಾಡ್ತಿದ್ದು ನಂಗೆ ಕ್ಲಾರಿಟಿ ಕೇಳಿಸ್ತಿರ್ಲಿಲ್ಲ. ಚೇಚೆ ಹಾಗೇನಿಲ್ಲ. ನಾನು ನಿಮ್ಮ ಥರನೇ ಸುಮ್ಮನೆ ಅವಳ ಮೇಲೆ ಅನುಮಾನ ಪಟ್ಬಿಟ್ಟೆ. ಅವಳೇನೋ ಬೇರೆ ವಿಚಾರಕ್ಕೆ ಬಂದಿದ್ಲು. ಓ ಹೌದಾ, ಸೂಪರ್. ಹಾಗಿದ್ರೆ ನನಗೆ ಈಗೊಂಥರ ಲವ್ ಫೀಲ್ ಮಜಾ ಕೊಡ್ತಿದೆ ನೋಡಿ. ಆ್ಯಕ್ಚುಲಿ ಈಗ ನಾವು ರಿಯಲ್ ಲವರ್ಸ್ ಹೋಗಿದ್ದೀವಿ. ನಿಮ್ಮ ಮನಸ್ಸಲ್ಲಿ ಏನೇನಿದೆಯೋ ಎಲ್ಲ ಆರಾಮಾಗಿ ಓಪನ್ನಾಗಿ ಹೇಳ್ಕೊಳ್ರಿ ನನ್ನ ಜೊತೆ. ಮೊನ್ನೆ ದೇವಸ್ಥಾನದಲ್ಲಿ ನನ್ನ ಮದುವೆ ಬೇಡ ಅಂದು ಬಂದಾಗಿಂದ ನನ್ನ ಮನಸ್ಸಲ್ಲಿ ಒಂದೇ ಯೋಚನೆ ಓಡ್ತಾ ಇದೆ. ಅದನ್ನು ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಅಯ್ಯೋ, ನೀವು ಹೇಳ್ತೀನಿ ಅನ್ನೋದು ಹೆಚ್ಚಾ ನಾನು ಕೇಳೋದು ಹೆಚ್ಚಾ? ಹೇಳ್ರಿ. ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಗೌತಮ್ ಅವ್ರಿಗೆ ಯಾಕೋ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ ವಿಕ್ರಾಂತ್ ಅವರೇ. ಅಲ್ರಿ, ಲವ್ ಮಾಡಿರೋ ಹುಡುಗನಿಗೆ ಎದುರಿಸೋ ಪ್ರೋಗ್ರಾಮ್ ಅಂದರೆ ಇದೆ ಅಲ್ಲ. ಅವತ್ತು ದೇವಸ್ಥಾನದಲ್ಲಿ ನಾನು ಯಾವತ್ತೂ ನಿನ್ನೋಳೆ ಅಂತ ಹೇಳಿದ್ಮೇಲೂ ನಿಮ್ಮ ಮನ್ಸಲ್ಲಿ ಡೌಟ್ ಎಲ್ಲ ಬರುತ್ತಲ್ರಿ, ಅದು ಹೇಗ್ರಿ? ಆ ವಿಷಯದ ಬಗ್ಗೆ ಅನುಮಾನ ಅಲ್ಲ ನನಗೆ. ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಿದೆ ನನಗೆ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡ್ರಿ. ಗೌತಮ್ ಇಸ್ ಎ ಜೆಮ್ ಆಫ್ ಅ ಪರ್ಸನ್. ನಮ್ಮಿಬ್ಬರನ್ನ ಹೇಗೆ ಅರ್ಥ ಮಾಡ್ಕೊಂಡ್ರೋ ಹಾಗೆ ಅವ್ರ ಮನೆಯವ್ರನ್ನೂ ಅರ್ಥ ಮಾಡಿಸ್ತಾರೆ ಬಿಡಿ. ಏನಕ್ಕೆ ಟೆನ್ಷನ್ ಮಾಡ್ಕೊಳ್ತೀರಾ? ಅವ್ರು ಒಳ್ಳೆಯವರು ಅನ್ನೋದೇ ನಂಗೆ ಟೆನ್ಷನ್ ಆಗ್ತಿರೋದು. ಈಗಿನ ಕಾಲದಲ್ಲೂ ತಾನು ಮದುವೆ ಆಗೋ ಹುಡುಗಿನ ಯಾರು ತಾನೇ ಬಿಟ್ಕೊಡ್ತಾರೆ ಹೇಳಿ? ಅಷ್ಟಲ್ಲದೆ ದೇವಸ್ಥಾನದಲ್ಲಿ ನಾವೆಷ್ಟು ಖುಷಿಯಾಗಿದ್ವೋ ಅವರು ಅಷ್ಟೇ ಖುಷಿಯಾಗಿದ್ದರು. ಅಮ್ಮು, ಅದಿತಿ, ವೇದಾಂತ್ ಜೊತೆ ನಾರ್ಮಲ್ ಆಗೇ ಇದ್ದರು. ಯಾರು ಹಾಗಿರ್ತಾರೆ ಹೇಳಿ? ಹೌದು, ನೀವು ಹೇಳ್ತಿರೋದು ಕರೆಕ್ಟ್. ನಮಗೆ ಒಳ್ಳೇದು ಮಾಡ್ತಿರೋ ಈ ಕಲಿಯುಗದ ಪುಣ್ಯಾತ್ಮನಿಗೆ ಕೆಟ್ಟದಾಗಬಾರ್ದು ಅನ್ನೋದೇ ತಾನೇ ನಿಮ್ಮ ಕನಸನ್ನು. ಹೌದು. ಟೆನ್ಷನ್ ಮಾಡ್ಕೊಳ್ಬೇಡಿ. ಅಂಥ ಒಬ್ಬ ಒಳ್ಳೆ ಮನುಷ್ಯನಿಗೆ ನಾವೇ ಒಂದು ಒಳ್ಳೆ ಹುಡುಕಿ ನಾವೇ ಮದುವೆ ಮಾಡೋಣ. ಆರ್ತಿ, ಆರ್ತಿ, ಅಮ್ಮ ಕರೀತಿದ್ದಾರೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಒಳ್ಳೆ ಗೋಳ್ ಐತಲ್ರಿ ನಿಮ್ದು. ಮದುವೆಗಿಂತ ಮುಂಚೆ ಅಮ್ಮ ಕರಿತಾ ಇದ್ದಾರೆ, ಮದುವೆ ಆದಮೇಲೆ ಅತ್ತೆ ಕರಿತಾ ಇದ್ದಾರೆ. ಯಾವಾಗಲೂ ಓಡ್ತಾನೇ ಇರಿ. ನಮ್ಮ ಕೈಗೆ ಮಾತ್ರ ಸಿಗಾಕೋಬೇಡಿ. ನಾನು ಆಮೇಲೆ ಕಾಲ್ ಮಾಡ್ತೀನಿ ಅನ್ನಲ್ಲ.